ಟಿವಿ9 ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಮಾಲ್ತೇಶ್. ಸರ್ಕಾರ ತೆಗೆದುಕೊಳ್ಳುವಂತಹ ಕೆಲ ನಿರ್ಧಾರಗಳು ಅನ್ನೋದಕ್ಕಿಂತ ಕೆಲ ನೆಗ್ಲಿಜಿಯನ್ಸ್ಗಳು ಕೆಲ ಅರ್ಹರಿಗೆ ಹೇಗೆ ಅನ್ಯಾಯ ಮಾಡುತ್ತೆ ಅನ್ನುವಂತ ಒಂದು ವಿಚಾರವನ್ನ ನಿಮ್ಮ ಮುಂದೆ ಇಡ್ತೀವಿ. ಎಲ್ಲ ಅರ್ಹತೆ ಇದ್ರೂ ಹಲವರಿಗೆ ಇನ್ನೂ ಸೂರು ಸಿಗ್ತಾ ಇಲ್ಲ. ಅದನ್ನ ನೀವು ಮೊನ್ನೆಯಿಂದ ನೋಡ್ತಾ ಇದ್ದೀರಾ. ಇಲ್ಲೂ ಕೂಡ ಒಂದು ಸ್ಪೆಷಲ್ ಕೇಸನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ. ಅರ್ಜಿ ಸಲ್ಲಿಸಿ 5 ವರ್ಷ ಆಗಿದೆ. ರಾಜೀವ್ ಗಾಂಧಿ ವಸತಿಗಾಗಿ ಆ ವಿಶೇಷ ಚೇತನ ಕುಟುಂಬ ಅಲ್ದಾಡ್ತಾ ಇದೆ. ಟಿವಿ9 ನಲ್ಲಿ ಬೆಂಗಳೂರಿನ ಬಡ ಕುಟುಂಬವೊಂದರ ಕಣ್ಣೀರ ಕಥೆಯನ್ನ ನಿಮ್ಮ ಮುಂದೆ ಇಡ್ತೀವಿ. ಎಲ್ಲ ಅರ್ಹತೆ ಇದೆ. ನಾವು ನೋಡ್ತಾ ಇದೀವಲ್ಲ ಸ್ಕ್ರೀನ್ ಮೇಲೆ, ಆ ವ್ಯಕ್ತಿ ಪ್ರಸಾದ್ ಅಂತ ಹೇಳಿ 45 ವರ್ಷ ಹೆಚ್ಚು ಕಡಿಮೆ ಅವರಿಗೀಗ. ಸ್ಪೆಷಲ್ ಒಲಿಂಪಿಕ್ ನಲ್ಲಿ ಭಾರತವನ್ನ ವಿದೇಶದಲ್ಲಿ ಪ್ರತಿನಿಧಿಸಿರುವಂತ ವ್ಯಕ್ತಿ. ಅಮೆರಿಕಾಗ್ ಹೋಗಿ 2nd ಪ್ರೈಸ್ ತೆಗೆದುಕೊಂಡಿದ್ದಾರೆ, ಸಿಲ್ವರ್ ಮೆಡಲ್. ಜೊತೆಗೆ ಮಲೇಷಿಯಾಗ್ ಹೋಗಿ ಅಲ್ಲಿ ಸಾಧನೆ ಮಾಡಿದ್ದಾರೆ. ವೆಯ್ಟ್ ಲಿಫ್ಟಿಂಗ್ ಸೇರಿದ ಹಾಗೆ, ಸೈಕ್ಲಿಂಗ್ ಸೇರಿದ ಹಾಗೆ, ಬೇರೆ ಬೇರೆ ಏನೋ ಲಾಂಗ್ ಜಂಪ್ ಸೇರಿದ ಹಾಗೆ ಒಳ್ಳೆ ಅಥ್ಲೆಟಿಕ್ ಅವರು. ಬಟ್ ಎಲ್ಲ ಅರ್ಹತೆ ಇದೆ. ಬಹಳ ದೊಡ್ಡ ಅಥ್ಲೀಟ್ ಆಗಿದ್ರು ಕೂಡ ಒಂದು ಸಂದರ್ಭದಲ್ಲಿ. ಬಟ್ ಅವರಿಗೆ ಅವ್ರ ಕುಟುಂಬ ಬಹಳ ವರ್ಷಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿದೆ. ಅವ್ರ ತಂದೆ ಅವ್ರ ಇಡೀ ಜೀವನವನ್ನ ಮಗನ ಸೇವೆ ಮಾಡ್ಕೊಂಡು ಕಾಲ ಕಳೆದಿದ್ದಾರೆ. ಸುಮಾರು 40 ವರ್ಷಗಳ ಕಾಲ ಸೈಕಲ್ ಮೇಲೆ ಬಟ್ಟೆ ಹಾಕೊಂಡು ಮನೆಗೆ ಹೋಗಿ ಮಾರಾಟ ಮಾಡಿ ಅವ್ರ ತಂದೆ ಇವತ್ತು ಮಗನ್ನ ಈ ಹಂತಕ್ಕೆ ತಂದಿದ್ದಾರೆ. ಅವರೊಬ್ರು ವಿಶೇಷ ಚೇತನ. ಪಾಪ ಅವರಿಗೆ ಸಾಮಾನ್ಯ ಜನರಿಗೆ ಓಡುವಂತ ರೀತಿಯಾಗಿ ತಲೆ ಓಡಲ್ಲ, ಮಾತನಾಡೋದಕ್ಕಾಗಲ್ಲ, ನಿರ್ಧಾರಗಳನ್ನ ತೆಗೆದುಕೊಳ್ಳೋಕ್ಕಾಗಲ್ಲ. ಇವರು ಕ್ರೀಡಾ ಸಾಧನೆಗೆ ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಭೇಷ್ ಅಂದಿದ್ದಾರೆ. ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಸನ್ಮಾನ ಮಾಡಿದ್ದಾರೆ. ಚತುರ್ವೇದಿ ಅಂತ ರಾಜ್ಯಪಾಲರ ಆಫೀಸಿಂದ ಇವರಿಗೆ ಪ್ರಶಂಸನಾ ಪತ್ರ ಕಳಿಸಿದರೆ ಸನ್ಮಾನ ಮಾಡಿದ್ದಾರೆ. ಎಲ್ಲ ಅರ್ಹತೆ ಇದೆ. ಬಹುಶಃ ಈಗಿನ ಸರ್ಕಾರದ ಮಾನದಂಡದ ಪ್ರಕಾರವಾಗಿ ಇವ್ರಿಗೆ ಇಲ್ಲದೆ ಇರೋ ಅರ್ಹತೆ ಏನ್ ಗೊತ್ತಾ? ಇವ್ರು ಎಲ್ಲೂ ಹೋಗ್ಬಿಟ್ಟು ಶೆಡ್ ಹಾಕೊಂಡು ಒತ್ತುವರಿ ಮಾಡಿಲ್ಲ. ಬಹುಶಃ ಯಾವ್ದಾದ್ರು ಒಂದು ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡ್ಕೊಂಡು ಶೆಡ್ ಹಾಕೊಂಡಿದ್ದಿದ್ರೆ ಇವತ್ತು ಇವ್ರಿಗೆ ಒಂದು ಸೂರು ಸಿಗ್ತಾ ಇತ್ತು ಅಂತ ಕಾಣಿಸುತ್ತೆ. ನಾವ್ ಯಾಕೆ ಜನರೇ ನಿಮ್ಮ ಮುಂದೆ ಈ ವಿಷಯವನ್ನ ಇಡ್ತಿದೀವಿ ಅಂತ ಅಂದ್ರೆ, ಆ ತಂದೆ ಮಗನಿಗೋಸ್ಕರ ಮಾಡಿರುವಂತ ಸೇವೆ ಹತ್ತತ್ರ 70 ವರ್ಷ ಪ್ರಾಯ. ನಮ್ಮ ಹತ್ರ ಅವ್ರು ಹೇಳ್ದಂಥದ್ದು ಒಂದೇ ಮಾತು, ಇಷ್ಟು ವರ್ಷ ನಾನು ನನ್ನ ಮಗನ ಸೇವೆ ಮಾಡ್ಕೊಂಡ್ ಬಂದಿದ್ದೀನಿ. ನಾನು ಕಣ್ಮುಚ್ಚೋ ಒಳಗೆ ನನ್ನ ಮಗನಿಗೆ ಒಂದು ಸೂರು ಸಿಗ್ಬೇಕು, ನನ್ನ ಆತ್ಮ ಆದ್ರೂ ನೆಮ್ಮದಿಯಾಗಿರುತ್ತೆ. ಇಲ್ಲ ಅಂತ ಅಂದ್ರೆ ಇಷ್ಟು ವರ್ಷ ಸೇವೆ ಮಾಡಿ ನನ್ನ ಮಗನ ಮತ್ತೆ ಬೀದಿಲ್ ಬಿಟ್ಟು ಹೋಗ್ಬಿಟ್ನಲ್ಲ ಅನ್ನುವಂತ ಒಂದು ನೋವು ಆತ್ಮಕ್ಕೂ ಕೂಡ ಇರುತ್ತೆ. ಹಾಗಾಗಿ ಅವ್ರು ಸರ್ಕಾರದ ವಿರುದ್ಧವಾಗಿ ಅವ್ರು ಏನ್ ಹೇಳ್ತಾ ಇರೋದು ಅಂತ ಅಂದ್ರೆ, ವಿರುದ್ಧ ಅನ್ನೋದಕ್ಕಿಂತ ಅವ್ರು ಮಾಡ್ಕೊಳ್ತಿರೋ ರಿಕ್ವೆಸ್ಟ್ ಏನು ಅಂತ ಅಂದ್ರೆ, ನಮಗೆಲ್ಲ ಅರ್ಹತೆ ಇದೆ, ಹಣ ಕಟ್ಟಿದೀವಿ ಸ್ವಾಮಿ, 5 ವರ್ಷ ಆಗಿದೆ, 1 ಲಕ್ಷ ರೂಪಾಯಿ ಸಾಲ ಮಾಡಿ ಕಟ್ಟಿದೀವಿ, ಈಗಲೂ ನಮಗೊಂದು ಮನೆ ಕೊಡ್ತಾ ಇಲ್ಲ. ತೀರಾ ಮೊನ್ನೆ ತಾನೇ ಇವ್ರು ಹೋಗಿ ಬಂದಿದ್ದಾರೆ, ವಸತಿ ಅಧಿಕಾರಿಗಳನ್ನೆಲ್ಲ ಮಾತಾಡ್ಸ್ಕೊಂಡ್ ಬಂದಿದ್ದಾರೆ. ನೋಡೋಣ, ಕೊಡೋಣ, ಮುಂದಕ್ಕೆ ನೋಡೋಣ, ಇನ್ನೊಂದಷ್ಟು ದುಡ್ಡು ಕಟ್ಟಿ, ಈ ತರದ ಮಾತು ಹೇಳ್ತಾ ಇದ್ದಾರೆ. ಬಿಟ್ರೆ ಇವ್ರ ಮಗನ ಸಾಧನೆ ಮೇಲೆ ಇವ್ರು ಕೇಳ್ತಾ ಇಲ್ಲ. ಇವರ ಮಗನ ಈ ಸಾಧನೆ ಇದೆಯಲ್ಲ, ಅದಕ್ಕೆ ಯಾವುದೇ ರೀತಿಯಾದಂತಹ ಗೌರವ ನಮ್ಮ ಸರ್ಕಾರಗಳಿಂದ ಸಿಕ್ಕಿಲ್ಲ. ಆ ಸಾಧನೆ ಮೇಲೆ ಇವ್ರು ಸವಲತ್ತು ಕೇಳ್ತಾ ಇಲ್ಲ. ಅಲ್ಲೂ ಅಗೇನ್ ಇವ್ರು 1 ಲಕ್ಷ ರೂಪಾಯಿ ಹಣ ಕಟ್ಟು, ನಾನು ಫಲಾನುಭವಿ, ನನಗೆಲ್ಲಾ ರೀತಿಯಂತ ಅರ್ಹತೆ ಇದೆ, ನನಗೆ ಮನೆ ಕೊಡಿ ಅಂತ ಅವ್ರು ಕೇಳ್ತಾ ಇರುವಂಥದ್ದು. ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರ ಇವ್ರ ವಿಚಾರವಾಗಿ ಕಂಡುಬಿಡ್ತಾ ಇಲ್ಲ. ಅದು ನಮ್ಗಿಲ್ಲಿ ಬೇಸರ ತರಿಸಿರುವಂತಹ ಸಂಗತಿ. ಆಮೇಲೆ ವಿಚಾರ ಏನು ಅಂತ ಅಂದ್ರೆ, ನಿನ್ನೆ ನಮ್ಮ ಕ್ಯಾಮ್ರಾಮನ್ ಕೂಡ ಇವರ ಮನೆಗೆ ಹೋದಂತ ಸಂದರ್ಭದಲ್ಲಿ ಎಂತ ನೋವಾಗುತ್ತೆ ನೋಡಿ. ಇವ್ರ ಮನೆಯಲ್ಲಿ ಇವ್ರ ಮಗ ಗೆದ್ದಿರುವಂತ ಅವಾರ್ಡ್ಸ್ಗಳು, ಪ್ರಶಸ್ತಿಗಳನ್ನ ಇಡಕ್ ಜಾಗನೇ ಇಲ್ಲ. ಪಾಪ ಬಹಳ ಕತ್ಲು ಮನೆ ಅದು. ಹಾಗಾಗಿ ರಸ್ತೆ ಪಕ್ಕ ಫುಟ್ಪಾತ್ ಮೇಲೆ ಇಟ್ಟಿದ್ರು. ಅದು ನೋಡಿದಾಗ ನನ್ಗೆ ಅನ್ಸಿದ್ದೇನು ಅಂತ ಅಂದ್ರೆ, ಅಲ್ಲಿ ಫುಟ್ಪಾತ್ ಮೇಲಿರುವಂಥದ್ದು ಆತ ಗೆದ್ದಂತಹ ಪ್ರಶಸ್ತಿಗಳು, ಆತನಿಗೆ ಸಿಕ್ಕಿರುವಂತಹ ಪುರಸ್ಕಾರಗಳು ಮಾತ್ರ ಅಲ್ಲ, ಸರ್ಕಾರದ ನಿರ್ಲಕ್ಷ್ಯ ಇಡೀ ಕುಟುಂಬವನ್ನೇ ಬೀದಿಗೆ ತಂದಂತ ರೀತಿಯಾಗಿ ಕಂಡು ಬರ್ತಾ ಇತ್ತು. ಬಹಳ ಬೇಸರ ಆಗ್ತಾ ಇತ್ತು. ಹಾಗಾಗಿ ಸರ್ಕಾರದ ಕಡೆಯಿಂದ ಈ ಕ್ಷಣಕ್ಕೆ ಈ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ. ಯಾಕೆ ನ್ಯಾಯ ಸಿಗಬೇಕು ಅಂತಂದ್ರೆ, ಹೌದು, ಒಂದು, ಇವರು ನಿಜವಾದಂತಹ ಅರ್ಹರು, ಎರಡನೇದಾಗಿ ಅವ್ರ ಮಗ ಮಾಡಿರುವಂತಹ ಸಾಧನೆ, ಆ ಸಾಧನೆಗೆ ಒಂದು ಗೌರವ ಕೊಡಿ ಅನ್ನುವಂಥದ್ದು ಅಷ್ಟೇ ನಮ್ಮ ಕಳಕಳಿ. ನಮ್ಮ ಜೊತೆಗೆ ಆ ಕುಟುಂಬ ಇದೆ. ರಾಮು ಅವರು ತಂದೆ ಸರ್ ನಮ್ಮ ಸ್ಟುಡಿಯೋಗೆ ಸ್ವಾಗತ. ಹಾಗೆ ಮಗ ಸಾಧಕ ಪ್ರಸಾದ್ ಅವರು ನಮ್ಮ ಸ್ಟುಡಿಯೋಗೆ ಸ್ವಾಗತ. ಹಾಗೆ ಮಗಳು ಅಲ್ವಾ, ನಿಮ್ಮ ಮಗಳ ಹೆಸರು ಮೇಡಮ್? ನಿಮ್ದು ವಿದ್ಯಾ. ಥ್ಯಾಂಕ್ ಯು ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಮತ್ತು ವಿಚಾರ ಅಂತ ಅಂದ್ರೆ, ಪಾಪ ಇವರ ತಾಯಿ ಕೂಡ ಅಂದ್ರೆ ರಾಮು ಅವ್ರ ಪತ್ನಿ ಕೂಡ ಅವ್ರಿಗೆ ಮಾತು ಸರಿಯಾಗಿ ಬರಲ್ಲ. ಅವರು ಕೂಡ ಈಗ ಬೆಡ್ ರಿಡನ್ ಆಗಿದ್ದಾರೆ ಕಂಪ್ಲೀಟ್ ಆಗಿ. ಅವರು ನಿನ್ನೆ ಅವ್ರ ನಿವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಬಹಳ ಬೇಸರ ಆಗ್ತಾ ಇತ್ತು ಈ ಕುಟುಂಬದ ಸನ್ನಿವೇಶ ನೋಡಿದಂತ ಸಂದರ್ಭದಲ್ಲಿ. ಮೊದಲಿಗೆ ನಾನು ರಾಮು ಅವರೇ, ನಿಮ್ಮ ಮಗನನ್ನ ಇಂಥ ಒಂದು ದೊಡ್ಡ, ನನ್ಗೆ ಯಾಕಂದ್ರೆ ನಿಮ್ಗೆ ಆರಂಭದಲ್ಲೇ ಒಂದು ಮಾತನ್ನ ಅವ್ರು ಹೇಳಿದ್ರು, ಅಂದ್ರೆ ನನ್ನ ಮಗ ಸಮಾಜದಲ್ಲಿ ಯಾರಿಗೂ ಕೂಡ ಹೊರೆ ಆಗ್ಬಾರ್ದು ಅಂತೇಳಿ. ಯಾರು ಚುಚ್ಚು ಅಂದ್ರೆ ಚುಚ್ಚು ಬಿಡ್ತಾನೆ, ಕ್ರಿಮಿನಲ್ ಆಕ್ಟಿವಿಟೀಸ್ ಬಳಸ್ಕೊಳ್ಳುವಂತ ಚಾನ್ಸಸ್ ಇತ್ತು. ಆ ಕಾರಣಕ್ಕಾಗಿ ನನ್ನ ಮಗನ ನಾನು ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಮಾಡಿದೆ ಅಂತ ಹೇಳ್ಕೊಂಡು. ಹೇಗೆ ನಿಮ್ಮ ಮಗನಿಗೋಸ್ಕರ ನಿಮ್ಮ ಜೀವನ ಸವಿಸಿದ್ದಾರೆ ಹೇಳಿ ಸರ್? ಸರ್, ಅವನು
ನಾರ್ಮಲ್ ಎಜುಕೇಷನ್ಸ್ ಮಾಡೋಕ್ಕಾಗಲಿಲ್ಲ. ಒಂದು ಆಕ್ಸಿಡೆಂಟ್ ಆಯಿತು 2006ರಲ್ಲಿ. ಸೊ ಆಫ್ಟರ್ 2 years ಆದಮೇಲೆ ಗೊತ್ತಾಯಿತು ಅವನಿಗೆ ನಾರ್ಮಲ್ ಎಜುಕೇಷನ್ಸ್ ಮಾಡೋಕ್ಕಾಗಲಿಲ್ಲ ಅಂತ. ಆಮೇಲೆ ನಾನು ಸ್ಪೆಷಲ್ ಸ್ಕೂಲ್ಸ್ಗೆ ಹಾಕಿ ತಂದಿದ್ದೆ. ಸ್ವಲ್ಪ ದಿನ ಆಯಿತು, ತಿರ್ಗಾ ನಾರ್ಮಲ್ ಎಜುಕೇಷನ್ಸ್ ಮಾಡಿ ಅಂದರು. ತಿರ್ಗಾ ನಾರ್ಮಲ್ ಎಜುಕೇಷನ್ಸ್ ಮಾಡಿದ್ರೆ ಪಿಕಪ್ ಮಾಡೋಕ್ಕಾಗಿಲ್ಲ. 4th ಸ್ಟ್ಯಾಂಡರ್ಡ್ ತನಕ ಹೋಗ್ತಾ ಅಗೇನ್ ಸ್ಪೆಷಲ್ ಸ್ಕೂಲ್ 93ಯಿಂದ ಅವನು ಸ್ಪೆಷಲ್ ಸ್ಕೂಲ್ ಮಾಡ್ತಾಯಿದ್ದ. ಸ್ಪೆಷಲ್ ಸ್ಕೂಲ್ ಮಾಡಿಕೊಂಡೆ ಏನು ಮಾಡಿದ, ಸ್ಕೂಲ್ ಓದೋಕ್ಕೆ ಮಾತ್ರ ಚಾನ್ಸಸ್ ಸಿಕ್ಕಲಿಲ್ಲ ಅವನಿಗೆ. ಸೊ ಲೂಮ್ಸ್ ವರ್ಕು ಈ ಥರ ವರ್ಕ್ಸ್ ಎಲ್ಲ ಅಲ್ಲಿ ಮಾಡ್ತಾಯಿದ್ದ. ಕ್ಯಾಂಡಲ್ ವರ್ಕು, ಲೂಮ್ಸ್ ವರ್ಕು ಮಾಡಿಕೊಂಡು ಹೇಗೇನು ಈಸ್ ಎನ್ ಸ್ಪೋರ್ಟ್ಸ್. ಅವರೇ ಸ್ಪೋರ್ಟ್ಸ್ಗೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಸ್ಟೇಟ್ ಲೆವೆಲ್ ಮಾಡಿದ್ದಾನೆ, ನ್ಯಾಷನಲ್ ಲೆವೆಲ್ ಮಾಡಿದ್ದಾನೆ. ಸ್ಟೇಟ್ ಲೆವೆಲ್ ಬಂದು ಅವ್ರ ಹತ್ರನೇ ಸುಮಾರು ಒಂದು 7 years ಅಲ್ಲಿ ಆ ಸ್ಕೂಲ್ನಲ್ಲಿ AMC ಸ್ಪೆಷಲ್ ಸ್ಕೂಲ್ನಲ್ಲಿ ಓದ್ದ. ಅಂದರೆ ಫಸ್ಟ್ ಸ್ಕೂಲ್ ಬಂದು ಹಂಸಧ್ವನಿ, ಅದ್ರ ಮೇಲೆ AMC ಸ್ಪೆಷಲ್. ಅವ್ರು ಬೇಡ ಅಂದಮೇಲೆ ನಾನು AMC ಸ್ಪೆಷಲ್ ಸ್ಕೂಲ್ಗೆ ಕರ್ಕೊಂಡು ಹೋಗ್ತೆ. ಅಲ್ಲಿ 7 years ಸ್ಪೋರ್ಟ್ಸ್ ಜೊತೆಗೆ ಕೆಲಸ, ಈ ಥರ ಲೂಮ್ಸ್ ಮಾಡೋದು, ಕ್ಯಾಂಡಲಿಂಗ್ಸ್ ಮಾಡೋದು, ಈ ಥರ ಸಪ್ಲೈ ಮಾಡೋದು, ಅವ್ರ ಜೊತೆಗೆ ಹೋಗಿ ಸಪ್ಲೈ ಮಾಡೋದು, ಆ ಥರ ಎಲ್ಲ ಮಾಡ್ತಾಯಿದ್ದ. ಸ್ಪೋರ್ಟ್ಸ್ನಲ್ಲಿ ಮಾತ್ರ ಎಲ್ಲ ಕಡೆನೂ ಫಸ್ಟ್ ಬರ್ತಾ ಇದ್ದ. ಎಲ್ಲೆಲ್ಲಿ ಈಗ ಇವರು ಅಂದ್ರೆ ಈಗ US ಹೋಗು ಕೂಡ ಇವರು ಪ್ರಶಸ್ತಿನೆಲ್ಲ ಪಡೆದ್ರಲ್ಲ, ಸಿಲ್ವರ್ ಮೆಡಲ್ ಎಲ್ಲ. ಅದು ಹೇಗೆ ಆ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಬೆಳ್ಕೊಂಡು ಹೋಯ್ತು, ಹೇಗೆ ಸಾಧನೆ ಆಯ್ತು, ಅದ್ರ ಬಗ್ಗೆ ನನ್ಗೆ ಹೇಳಿ. ಅದೇ ಇವಾಗ ಸ್ಪೋರ್ಟ್ಸ್ ಸ್ಕೂಲಿಂದ ಹೋಗೋ ಟೈಮ್ನಲ್ಲಿ ಅವನು ಸ್ಪೋರ್ಟ್ಸ್ ಮಾಡೋ ಟೈಮ್ನಲ್ಲಿ ಟೀಚರ್ಸ್ ನೋಡ್ತಾ ಇದ್ರಿಲ್ಲ. ಸೊ ಎಲ್ಲ ಗೇಮ್ಸ್ಗೂ ಸ್ಟೇಟ್ ಲೆವೆಲ್ಗೆ ಎಲ್ಲದಕ್ಕೂ ಅವ್ರು ಕರ್ಕೊಂಡು ಹೋಗ್ತಾ ಇದ್ರು. ಸೊ ಸ್ಟೇಟ್ನಲ್ಲಿ ಫಸ್ಟ್ ಬಂದರೆ ಸೆಲೆಕ್ಟೆಡ್ ಅಂಡ್ ನ್ಯಾಷನಲ್, ಆ ಥರ ನ್ಯಾಷನಲ್ ಗೇಮ್ಸ್ಗೆ ಸೆಲೆಕ್ಟ್ ಆಗಿ ಹೋಗ್ತಾ ಇದ್ದಾರೆ ಸರ್. ಅವನು ಒಂದು 6-7 times ಸ್ಟೇಟ್ ಲೆವೆಲ್ ಮಾಡಿದ್ದಾನೆ, ಒಂದು 9 times ನ್ಯಾಷನಲ್ ಲೆವೆಲ್ ಮಾಡಿದ್ದಾನೆ. ಸೊ ನ್ಯಾಷನಲ್ ಮಾಡೋ ಟೈಮ್ನಲ್ಲೇ ಇಂಟರ್ನ್ಯಾಷನಲ್ಸ್ ಅದು ಇದೆಲ್ಲ ಫಾಲೋ ಮಾಡ್ತಾ ಇದ್ದೀವಿ. ಸೊ ಸಿಕ್ಕಲಿಲ್ಲ. ಸೊ ಈಗ ಸ್ಪೋರ್ಟ್ಸ್ ಕೋಟಾದಲ್ಲಿ ನಿಮ್ಮ ಮಗ ಮಾಡಿರೋ ಸಾಧನೆಗೆ ಏನಾದ್ರು ಸವಲತ್ತು ಸರ್ಕಾರದ ಕಡೆಯಿಂದ ಸಿಕ್ಕಿದೆಯಾ? ಇಲ್ಲ, ಇವತ್ತಿನ ತನಕ ಸ್ಪೋರ್ಟ್ಸ್ ಕೋಟಾನಲ್ಲಿ ಏನು ಸಿಕ್ಲಿಲ್ಲ. ಏನು ಸಿಕ್ಕಿಲ್ಲ. ಈಗ ನೀವು ಮನೆಗಾಗಿ ಅಪ್ಲೈ ಮಾಡಿದಿರಲ್ಲ, ಅದು ಕೂಡ ಏನ್ ಸ್ಪೋರ್ಟ್ಸ್ ಕೋಟಾದಲ್ಲ, ನೀವು ನಿಜವಾದಂತ ಅರ್ಹರು ಇಂಡಿವಿಜುವಲ್ ಅವರು ಅನೌನ್ಸ್ ಮಾಡಿದಾರಲ್ಲ, ಅದ್ರ ಮೇಲೆ ಅಪ್ಲೈ ಮಾಡಿ ಅದಕ್ಕೆ ಏನೇನು ದಾಖಲೆ ಬೇಕಾಗಿದೆ, ಗೌರ್ಮೆಂಟ್ ಏನೇನು ಕೇಳಿದ್ರು, ಆಧಾರ್ ಕಾರ್ಡು, BPL ಕಾರ್ಡು ಪ್ಲಸ್ ವೋಟ್ ಐಡೆಂಟಿ ಕಾರ್ಡು, ಅದು ಆ ಥರನೇ ನಾನು ಅಪ್ಲೈ ಮಾಡಿದ್ದೆ. ಓಕೆ ಮೇಡಮ್, ನೀವು ಹೇಳಿ, ತಮ್ಮನ ಅಣ್ಣ ಮನೇಲಿ ಇಷ್ಟೆಲ್ಲ ಸಮಸ್ಯೆ ಇರುವಂತ ಸಂದರ್ಭದಲ್ಲೂ ಕೂಡ ತಂದೆ ಅಷ್ಟೆಲ್ಲ ಜೀವನ ಸವಿಸಿದ್ದಾರೆ. ಈಗ ನೀವು ಕೇಳ್ತಾ ಇರುವಂತದ್ದು ಒಂದು ಮನೆ 5 ವರ್ಷಗಳಾಗಿದೆ. ನೀವು ಮೊನ್ನೆ ಕೋಗಿಲುಗ್ ನಾವು ಸಂಬಂಧಪಟ್ಟಂಗೆ ನೋಡಿದ್ವಿ, ಎಲ್ಲ 15 ದಿವಸದಲ್ಲಿ ಕೊಟ್ಬಿಡಕ್ಕೆ ಇವತ್ತೇ ನಾಳೆನ ಸಿಕ್ಬಿಡುತ್ತೆ ಅವರಿಗೆಲ್ಲ ಮನೆ. ಬಹುಶಃ ನಿಮ್ಗೆ ಇಲ್ದೇ ಇರೋ ಅರ್ಹತೆ ಏನು ಅಂತ ಅಂದ್ರೆ ಬಹುಶಃ ನೀವೆಲ್ಲೂ ಒತ್ತುವರಿ ಮಾಡಿಲ್ಲ, ಅದೊಂದೇ ನಿಮ್ಗೆ ಇಲ್ದೇ ಇರುವಂತ ಅರ್ಹತೆ ಅಂತ ಕಾಣಿಸುತ್ತೆ. ಬಹುಶಃ ನೀವು ಎಲ್ಲರೂ ಶೆಡ್ ಹಾಕೊಂಡಿದ್ರೆ ಸಿಕ್ಬಿಡ್ತಾ ಇತ್ತೋ ಏನೋ, ಗೊತ್ತಿಲ್ಲ. ಬಟ್ ಆ ದುಃಖ, ಆ ನೋವು ನೀವ್ ಹೇಗೆ ನೋಡ್ತಾ ಇದ್ರಿ? ನೀವು ಮದ್ವೆಯಾಗಿ ಹೊರಗೆ ಹೋಗಿರ್ಬೋದು, ಬಟ್ ಸ್ಟಿಲ್ ತವ್ರ ಮನೆ ಸಮಸ್ಯೆ. ಬಟ್ ಇದ್ರೂ ಅಪ್ಪ ತುಂಬ ಕಷ್ಟಪಟ್ಟಿದ್ದಾರೆ. ಈ ಒಂದು ಲೈಫ್ ಲೀಡ್ ಮಾಡೋದಕ್ಕೆ ಸಖತ್ ಕಷ್ಟಪಟ್ಟಿದ್ದಾರೆ ಅವರು. ಐ ಥಿಂಕ್ 2018ನಲ್ಲಿ ಸಿದ್ದರಾಮಯ್ಯ ಅವರು ಅದು ಅಲೌನ್ಸ್ ಮಾಡಿದ್ಮೇಲೆ ಅವರು ಪಾಪ ಅವರು ನಾವು ಅದ್ರ ಮೇಲೆ ಹೋಗಿ ಆ ಮನೆ ಅವರು ಮಾಡ್ಕೊಳ್ಳೇಬೇಕು ಅಂತ ಒಂದು ಏಮೇ ಇತ್ತು ಪಾಪ. ಬಟ್ ಇನ್ನು ಸ್ಟಿಲ್ ಅದು ಯಾಕೋ ತುಂಬಾ ಟೈಮ್ ತಗೊಳ್ತಾ ಇದೆ. ಇಷ್ಟು ವರ್ಷದಿಂದ ಈಗ ಮನೆ ಬಾಡಿಗೆ ಕಟ್ಟೋದು, ಆ ಚಿಕ್ಕ ಮನೆ ನಿನ್ನೆ ಬಂದಿದ್ವಿ ನಾವು ಕೂಡ, ಅಲ್ಲಿ ಹೇಗ್ ಕಷ್ಟ ಇದೆ ನಿಮ್ಗೆ? ಆ ಬಾಡಿಗೆ ಕಟ್ಟೋದಕ್ಕೂ ಕೂಡ ನೀವು ಹೇಗ್ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ? ಅಪ್ಪ ಪಾಪ ಸ್ವಲ್ಪ ಬಟ್ಟೆ ವ್ಯಾಪಾರ ಎಲ್ಲ ಮಾಡ್ಕೊಂಡು ಹಂಗೆಲ್ಲ ನಾನು ಒಂದ್ ಸ್ವಲ್ಪ ಸಪೋರ್ಟ್ ಮಾಡ್ತೀನಿ ಅವ್ರಿಗೆ. ಯಾವಾಗ್ಲೂ ಐ ವಿಲ್ ಬಿ ಸಪೋರ್ಟರ್. ಅವ್ರಿಗೆ ಯಾವಾಗ್ಲೂ ನಾನು ಇದ್ದೇ ಇದ್ದೀನಿ. ನಾನು ಸಪೋರ್ಟ್ ಇಲ್ದಂಗೆ ನಾನು ಯಾವತ್ತೂ ಇದ್ದಿಲ್ಲ. ನಾನು ಸಪೋರ್ಟ್ ಮಾಡ್ತಾ ಇರ್ತೀನಿ. ನಾನು ವರ್ಕಿಂಗಲ್ಲಿ ಇದ್ದೀನಿ. ಸೊ ಅಲ್ಲಿ ವರ್ಕ್ ಮಾಡಿಕೊಂಡು ಸ್ವಲ್ಪ ಅವ್ರಿಗೂ ಸಪೋರ್ಟ್ ಮಾಡ್ತಾ ಇರ್ತೀನಿ. ಸೊ ಹಿಂಗೆ ಹೋಗ್ತಾ ಇದೆ ಲೈಫ್. ನಾವು ಯಾವ ಟೈಮ್ ಸಿಗುವಾಗಲ್ಲ ಅಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ಏನಾಗ್ತಾ ಇದೆ, ಅದೇ ಇದ್ರದ್ದು ಮನೆದು. ನಾನು ಇದನ್ನ ಹಂತವಾಗಿ ಮಾಡ್ತಾ ಹೋಗೋಣ. ಯಾಕಂತಾನೆ ಮೊದಲಿಗೆ ನಾವು ವಸತಿ ಸಚಿವರನ್ನ ಕೂಡ ಇದ್ರ ಬಗ್ಗೆ ನಾವು ಕೇಳೋಣ, ಯಾಕಿಂತ ಅರ್ಹರನ್ನ ನೀವು ಕಡೆಗಣಿಸ್ತಾ ಇದ್ದೀರಾ ಅಂತ. ಅದರ ಜೊತೆಗೆ ಮಗನ ಸಾಧನೆಗೆ ಸಂಬಂಧಪಟ್ಟಾಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಏನಾದರೂ ಅನುಕೂಲಗಳು ಇಲ್ಲಿ ತನಕ ನಿಮ್ಗೆ ಆಗ್ಬೇಕಿತ್ತು, ಗೊತ್ತಿಲ್ಲ ಅದು ಯಾಕೆ ನಮ್ಮ ಸರ್ಕಾರ ಮಾಡಲಿಲ್ಲ ಅಂತ ಹೇಳ್ಕೊಂಡ್ಬಿಟ್ಟು. ಬಟ್ ಪ್ರಸಾದ್, ನೀವು ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ. CM ಹತ್ರನೂ ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಈಗಿನ AICC ಅಧ್ಯಕ್ಷರು, ಅವರು ನಿಮಗೆ ಸನ್ಮಾನ ಮಾಡಿದ್ದಾರೆ, CM ಕೂಡ ಸನ್ಮಾನ ಮಾಡಿದ್ದಾರೆ. ಏನು ಅನುಕೂಲ ನಿಮ್ಗೆ ಸಿಕ್ಕಿಲ್ಲ, ನೋವು ಹೇಗಿದೆ ಅಂತ ಹೇಳ್ಕೊಂಡು ನಿಮಗೆ?
ಸರ್ ಅವ್ರ ಬಗ್ಗೆ ಮಾತ್ರ ಏನಿಲ್ಲ ಸರ್. ಅವ್ರ ಬಗ್ಗೆ ಮಾತಾಡಕ್ಕೆ ಏನಿಲ್ಲ. ಪಾಪ ಮಾತಾಡೋದಕ್ಕೂ ಕೂಡ ಕಷ್ಟಪಡ್ತಾರೆ. ಮಾತನಾಡ್ತೀನಿ ಪ್ರಸಾದ್. ನಮ್ಮ ಜೊತೆಗೆ ನಾನು ಮೊದಲೇ ಹೇಳಿದಾಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಏನಾದರೂ ಅನುಕೂಲಗಳು ಇವ್ರಿಗೆ ಆಗ್ಬೋದಾ ಅಂತ ಹೇಳ್ಕೊಂಡು ನಮ್ಗೆ ಆ ಸಂದರ್ಭದಲ್ಲಿ ನಮ್ಗೆ ಯೋಚನೆ ಬಂದಿದ್ದು ನಾವು ಗೋವಿಂದರಾಜ್ ಅವರನ್ನು ಕೇಳೋಣ ಅಂತ ಹೇಳ್ಕೊಂಬಿತ್ತು. ಯಾಕಂದ್ರೆ ಡಾಕ್ಟರ್ ಗೋವಿಂದರಾಜ್ ಅವರು ಮುಖ್ಯಮಂತ್ರಿಗಳಿಗೂ ಆತ್ಮೀಯರಿದ್ದಾರೆ. ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್, ರಾಷ್ಟ್ರೀಯ ಒಲಿಂಪಿಕ್ ಅಸೋಸಿಯೇಷನ್ಗೆ ಸಂಬಂಧಪಟ್ಟಂಗೆ ಅಧ್ಯಕ್ಷರಿದ್ದಾರೆ. ಬಹುಶಃ ಅವ್ರ ಹತ್ರ ಏನಾದ್ರು ಒಂದು ಪರಿಹಾರ ಸಿಗ್ಬೋದಾ ಅನ್ನುವಂಥ ನಮ್ಮ ಉದ್ದೇಶ ಆಗಿತ್ತು ಅಷ್ಟೇ. ಸ್ವತಃ ನಮ್ಮ ಜೊತೆಗೆ ಈಗ ಗೋವಿಂದರಾಜ್ ಅವರು ಕೂಡ ಸಂಪರ್ಕದಲ್ಲಿದ್ದಾರೆ. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಹಲೋ, ಕೇಳಿಸ್ತಾ ಇದೆಯಾ ಸರ್ ಧ್ವನಿ? ಕೇಳುತ್ತೆ ಹೇಳಿ ಸರ್ ನಮಸ್ತೆ. ನಮ್ಮ ಸ್ಟುಡಿಯೋದಲ್ಲಿ ಪ್ರಸಾದ್ ಅಂತ ಒಬ್ಬ ವ್ಯಕ್ತಿ ಸರ್. ಆತ ಈ ಸ್ಪೆಷಲ್ ಒಲಿಂಪಿಕ್ಸ್ ನಲ್ಲಿ ಅಮೆರಿಕ, ಮಲೇಷಿಯಾ ಎಲ್ಲ ಹೋಗಿ ಭಾರತ ಪ್ರತಿನಿಧಿಸಿದ್ದಾರೆ. ಜೊತೆಗೆ ಇಲ್ಲೂ ಕೂಡ ಬಹಳಷ್ಟು ಅವಾರ್ಡ್ಸ್ ಗಳು. ಅವರಿಗೆ 45 ವರ್ಷ, ಅವ್ರು 15 ವರ್ಷ ಅಂದ್ರೆ ಒಂದು 30 ವರ್ಷದಿಂದ ಬಹಳ ಸಾಧನೆ ಮಾಡಿದ್ದಾರೆ. ಅವರಿಗೆ ಒಂದು ಮನೆಗೆ ಅಪ್ಲೈ ಮಾಡಿದ್ರು ಸರ್. 5 ವರ್ಷ ಆಗಿದೆ, ಇನ್ನೂ ಕೂಡ ರಾಜೀವ್ ಗಾಂಧಿ ವಸತಿ ಯೋಜನೆ ಮನೆ ಸಿಕ್ಕಿಲ್ಲ. ಅಪ್ಲೈ ಮಾಡಿದ್ದಾರೆ? ಈ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಒಂದು ಮನೆ ಅಪ್ಲೈ ಮಾಡಿದ್ರು. 5 ವರ್ಷದಿಂದ ಅದು ಸಿಕ್ಕಿಲ್ಲ. ಬಟ್ ಸರ್, ನಿಮ್ಮ ಏನು ಇತಿಮಿತಿಲಿ ಇವ್ರಿಗೆ ಏನ್ ಅನುಕೂಲ ಮಾಡ್ಕೊಡ್ಬೋದು ಸರ್? ಯಾಕಂದ್ರೆ ತಂದೆಗೆ 70 ವರ್ಷ ಸರ್. ತಂದೆದ್ ಒಂದೇ, ನಾನ್ ಕಣ್ಮುಚ್ಚಕ್ಕಿಂತ ಮುಂಚೆ ಮಗನ್ ಒಂದು ಸೂರ್ ಆಗ್ಬೇಕು ಅಂತ ದೃಷ್ಟಿಯಿಂದ ಅವ್ರಿಗೆ ಖಂಡಿತ ಸಹಾಯ ಮಾಡಕ್ ಇಷ್ಟಪಡ್ತೀನಿ. ಹಾ ಸರ್. ನಾನು ಅವ್ರದ್ದು ಏನಿದೆ ಕ್ರೆಡೆನ್ಶಿಯಲ್ಸ್ ಎಲ್ಲ ಅವ್ರು ನನ್ನ ಹತ್ರ ಸೋಮವಾರ ಆದ್ಮೇಲೆ ಕಳಿಸ್ಕೊಡಕ್ ಹೇಳಿ. ಅವ್ರು ಬಂದ್ಮೇಲೆ ನಾನು ಮುಖ್ಯಮಂತ್ರಿಗಳ ಜೊತೆ ನಾನು ಅವ್ರನ್ನ ಭೇಟಿ ಮಾಡಿ ಮಾತಾಡಿ ಏನ್ ಸಹಾಯ ಮಾಡ್ಬೋದೋ ಖಂಡಿತ ಮಾಡ್ತೀನಿ ನಾನು ಅವ್ರಿಗೆ. ಹೌದು. ಪ್ಯಾರಾ ಒಲಿಂಪಿಕ್ಗೆ ಅದಕ್ಕೆ ಒಂದು ಫೆಡರೇಷನ್ ಇದೆ. ಹೌದು. ಪ್ಯಾರಾ ಒಲಿಂಪಿಕ್ ಫೆಡರೇಷನ್ ಅಂತ. ಹೌದು. ಇದನ್ನೆಲ್ಲ ಅವರು ಫೆಡರೇಷನ್ ಅವರು ಮಾಡ್ಬೇಕಾಗಿರೋ ಕೆಲಸಗಳಿವು. ಹೌದು. ಆದ್ರೂನು ನಾನು ಸಹಾನುಭೂತಿಯಿಂದ ಎಂತವೇ ಆದ್ರೂ ನಾನು ಅವರ ಕ್ರೆಡೆನ್ಶಿಯಲ್ಸ್ ನೋಡಿ ಖಂಡಿತ ಅವರಿಗೆ ನಾನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಏನ್ ಸಹಾಯ ಮಾಡ್ಬೇಕು ಮಾಡೋದು ಪ್ರಯತ್ನ ಮಾಡ್ತೇನೆ. ಯಾಕಂದ್ರೆ ಸರ್, ಇನ್ನೊಂದು ವಿಚಾರ ಅಂದ್ರೆ ಈ ಸ್ಪೆಷಲ್ ಒಲಿಂಪಿಕ್ ಅಥವಾ ಈ ಪ್ಯಾರಾ ಒಲಿಂಪಿಕ್ ಸಂಬಂಧಪಟ್ಟಂಗೆ ಕೂಡ ಸ್ಪೋರ್ಟ್ಸ್ ಮಿನಿಸ್ಟರ್ ಎಲ್ಲ ಹೋಗಿದ್ದಾರೆ. ಮಾನವೀಯತೆ ದೃಷ್ಟಿಯಿಂದ ಏನ್ ಬೇಕಾದ್ರೂ ನಾನು ಮಾಡೋದು ಪ್ರಯತ್ನ ಮಾಡ್ತೀನಿ. ಹೌದು. ಯಾಕಂದ್ರೆ ಸರ್, ಇನ್ನೊಂದು ವಿಚಾರ ಅಂದ್ರೆ ಈ ಕ್ರೀಡೆ ಅನ್ನೋ ವಿಚಾರ ಬಂದಾಗ ನಾನು ಅವ್ರನ್ನ ನಮ್ಮ ಹತ್ರ ಕಳಿಸ್ಕೊಡಿ. ಅವ್ರು ಯಾರು ನಮ್ಮ ಹತ್ರ ಬಂದೇ ಇಲ್ಲ ಇಲ್ಲಿವರೆಗೂ. ಹೌದು 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 ಹೌದು. ಪಾಪ ಅಷ್ಟೊಂದು ತಿಳುವಳಿಕೆನೂ ಇಲ್ಲ ಸರ್. ಆಮೇಲೆ ಇನ್ನೊಂದಂದ್ರೆ ಈ ಕ್ರೀಡೆ ಅನ್ನುವಂತ ವಿಚಾರ ಬಂದಾಗ ನಾವು ನಿಮ್ಮನ್ನು ಬಹಳ ಸಂದರ್ಭದಲ್ಲಿ ಯಾವಾಗ ಅಪ್ರೋಚ್ ಮಾಡಿದೀವಿ, ಬಹಳ ನಿಮ್ ಕಡೆಯಿಂದ ಅನುಕೂಲನೇ ಆಗಿದೆ. ನೀವು ಮುಖ್ಯಮಂತ್ರಿಗಳ ಬಳಿನೂ ಕೂಡ ಕೆಲ ಸ್ಪೆಷಲ್ ಕೇಸಸ್ ಅನ್ನು ತೆಗೆದುಕೊಂಡು ಹೋಗಿ ಅನುಕೂಲ ಮಾಡ್ಕೊಟ್ಟಿದ್ದೀರಾ. ಆ ವಿಚಾರದಲ್ಲಿ ನಮ್ಗೆ ಬಹಳ ಗೌರವ ಇದೆ ಸರ್. ಹಾಗಾಗಿ ನೀವು ರಾಮು ಅವ್ರ ಕುಟುಂಬಕ್ಕೆ ಏನಾದ್ರೂ ಒಂದು ಅನುಕೂಲ ನಿಮ್ ಕಡೆಯಿಂದ ಆಗುತ್ತೆ ಅನ್ನೋದು ನಮ್ದೊಂದು ಉದ್ದೇಶ ಸರ್ ಅಷ್ಟೇ. ಖಂಡಿತ. ಹೌದು ಸರ್. ನಾವು ಸೋಮವಾರ ಕಳ್ಸ್ಕೊಡ್ಲಾ ಸರ್? ಈಗ ಮಂಡೇ ಕಳ್ಸ್ಕೊಡ್ತೀವಿ. ಸೋಮವಾರ ಕಳ್ಸ್ಕೊಡ್ತೀವಿ. ಅದೇನಿದೆ ಅವರು ಪ್ರತಿಯೊಂದನ್ನು ತೆಗೆದುಕೊಂಡು ನಿಮ್ಮ ಹತ್ರ ಬರ್ತಾರೆ. ನಿಮ್ಮ ಕಡೆಯಿಂದ ಅನುಕೂಲ ಆಗ್ಬೇಕು ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಾನು ಪ್ರಸಾದ್ ಅವ್ರು ನಿಮ್ಗೆ ಅದೇ ಹೇಳ್ತಾ ಇದ್ದು, ಪಾಪ ಅವ್ರಿಗೆ ಮಾತಾಡೋದಕ್ಕೂ ಆಗಲ್ಲ. ಈಗ ನೀವು ಮುಖ್ಯಮಂತ್ರಿಗಳು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಹೌದು, ಎಲ್ಲ ಸನ್ಮಾನ ಮತ್ತೊಂದು ಬಹಳ ಚಂದ. ಆ ನಂತರದಲ್ಲಿ ಅವ್ರ ಕಡೆಯಿಂದ ಏನಾದರೂ ಅನುಕೂಲ ಆಗಿದೆಯಾ ಸರ್? ಯಾರ್ಯಾರನ್ನ ಅಪ್ರೋಚ್ ಮಾಡಿದ್ದೀರಾ ಸರ್? ಕೆಲಸದ ಬಗ್ಗೆ ಮಲ್ಲಿಕಾರ್ಜುನ್ ಸಾಹೇಬ್ರ ಹತ್ರ ಮಾಡಿದ್ದೀನಿ. ಅವಾಗ ಅವರು ಒಂದು ಲೆಟರ್ ಕೊಟ್ಟರು, ಅದೇ ಕಿದ್ವಾಯಿ ಇನ್ಸ್ಟಿಟ್ಯೂಟ್ಗೆ. ಆ ಕಿದ್ವಾಯಿ ಇನ್ಸ್ಟಿಟ್ಯೂಟ್ನಲ್ಲಿ ಅವರು ಹೇಳಿದ್ರು, ಇಲ್ಲ ಇದು ಗೌರ್ಮೆಂಟ್ ಇನ್ಸ್ಟಿಟ್ಯೂಟು, ಆ ಥರ ಆಗಲ್ಲ, ಇದಕ್ಕೆ ನೀವು ಅಪ್ಲೈ ಮಾಡಿ ಅದು ಮಾಡಿ ಬರಬೇಕು. ಅದರಲ್ಲಿ ಮೆಂಟಲಿ ರಿಟೈರ್ಡ್ ಚಾನ್ಸಸ್ ಇರಲ್ಲ. ಇದು ಡಿಸೇಬಲ್ ಹ್ಯಾಂಡಿಕ್ಯಾಪ್ ಅವ್ರಿಗೇನು ಚಾನ್ಸಸ್ ಇರುತ್ತೆ. ಅದರಲ್ಲಿ 5% ಅದರಲ್ಲಿ ಸೆಲೆಕ್ಟ್ ಆಗಿ ಎಕ್ಸಾಮ್ಸ್ ಬರಬೇಕು. ಅವಾಗ ಅವ್ರು ಹೇಳಿದ್ರು, ಬೇಕಾಗಿದ್ರೆ ನಿಮಗೆ ಒಂದು ಹೌಸ್ ಕೀಪಿಂಗ್ ಕೆಲಸ ಈ ಥರ ಅವ್ರು ಹೇಳಿದ್ದಾರೆ, ಅದರಿಂದ ಕೊಡ್ತೀನಿ ಅಂತ. ಆ ಟೈಮ್ನಲ್ಲಿ ಸ್ಕೂಲ್ ಇದ್ದ ಅವನು, ಬೇಡ ನನಗೆ ಹೌಸ್ ಕೀಪಿಂಗ್ ಕೆಲಸ ಬೇಕಾಗಿಲ್ಲ. ಆ ಟೈಮ್ನಲ್ಲಿ 2005ನಲ್ಲೋ 6ನಲ್ಲೋ ಆಯಿತು ಸರ್. ಇದು 5ನಲ್ಲಿ. ಈಗ ಏನು ಕೆಲಸ ಮಾಡ್ತಾರೆ? ಈಗ ಹೌಸ್ ಕೀಪಿಂಗ್ ಕೆಲಸ ಮಾಡ್ತೀನಿ ಸರ್. ಹೌಸ್ ಕೀಪಿಂಗ್ ಕೆಲಸನೇ ಮಾಡ್ತೀರಾ? ಪ್ರೈವೇಟಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡಿ. ಬೇಜಾರಾಗುತ್ತಾ ಇಷ್ಟೆಲ್ಲ ಸಾಧನೆ ಮಾಡಿ ಕೊನೆಗೆ ಹೌಸ್ ಕೀಪಿಂಗ್ ಕೆಲ್ಸಕ್ಕೆ ಬಂದಲ್ಲ ಅಂತ ಹೇಳ್ಕೊಂಬಿಟ್ಟು ಏನಾದ್ರು ಅಂದ್ರೆ ಕೆಲಸ ಅದು ಇದು ಯಾವ್ದು ಕೀಳು ಯಾವ್ದು ಮೇಲು ಅನ್ನುವಂಥದ್ದಲ್ಲ. ಬಟ್ ನಿಮ್ ಸಾಧನೆಗೆ ಇನ್ನೂ ದೊಡ್ಡ ಕೆಲ್ಸಕ್ಕೆ ಅದು ಕೊಡಿ ಸರ್. ಅದು ಅವ್ರು ಹಾಕೊಂಡ್ಲಿ, ಅದು ನಾನು ಹಾಕಿ ಸರ್. ಯಾಕಂತಂದ್ರೆ ಅದು ನಿಮ್ ಸದಾ ನಿಮ್ ಕುತ್ಗೆಲ್ ಅದು ಇದ್ರೇನೆ ನಮ್ಗೆ ಸರ್ಕಾರಗಳಿಗೆ ಗೊತ್ತಾಗೋದು ಇವ್ರು ಮಾಡಿರುವಂಥ ಸಾಧನೆ ಏನು ಎತ್ತ ಅಂತ ಹೇಳ್ಕೊಂಬಿಟ್ಟು. ಅದು ಲಾಸ್ ಏಂಜಲ್ಸ್ನಲ್ಲಿ ಅವರು ಭಾರತವನ್ನು ಪ್ರತಿನಿಧಿಸಿ ಗೆದ್ದಿರುವಂಥ ಸಿಲ್ವರ್ ಮೆಡಲ್. ಅದು ನಿಮ್ಮ ಕುತ್ಗೆಲ್ ಅದು ಇರಬೇಕು. ಯಾಕಂತಂದರೆ ಈಗ ನಮ್ಮ ಸನ್ನಿವೇಶ ಹಂಗಿದೆ, ಯಾವಾಗಲೂ ನಾವು ಬೋರ್ಡ್ ಹಾಕೊಂಡು ಓಡಾಡಬೇಕಾಗ್ಬಿಟ್ಟಿದೆ ನಮ್ಮ ಸಾಧನೆ ಏನು ಮತ್ತೊಂದು ಅಂತೇಳಿ. ಅದು ಕೂಡ ನಿಮ್ಮಂಥವರು ಸರ್ಕಾರದ ಮನ ಮುಟ್ಟಿಸುವಂಥ ನಿಟ್ಟಿನಲ್ಲಿ. ಸರ್ ಕುತ್ಕೊಳ್ಳಿ, ನೀವು ರಾಮವ್ರು ಬನ್ನಿ ಕುತ್ಕೊಳ್ಳಿ.
ಏನ್ ಕೆಲಸ ಮಾಡ್ತಾರೆ? ಹೌಸ್ ಕೀಪಿಂಗ್ ಅಂತ ಅಂದ್ರೆ ಅಲ್ಲಿ ಏನೇನ್ ಕೆಲಸ ಕೊಡ್ತಾರೆ ಇವರಿಗೆ ಅಂತ ಹೇಳ್ತಾರೆ? ಕೀಪಿಂಗ್ ಅಂದರೆ ಎಲ್ಲ ಕೆಲಸ ಮಾಡಬೇಕು. ಕ್ಲೀನಿಂಗ್ ಮಾಡಬೇಕು, ಈವನ್ ಟಾಯ್ಲೆಟ್ ಕ್ಲೀನಿಂಗ್ ಅಂದರೆ ಟಾಯ್ಲೆಟ್ ಕ್ಲೀನಿಂಗ್ ಮಾಡಬೇಕು. ಅವು ಮೈನ್ ಅವ್ರಿಗೆ, ಯಾಕಂದರೆ ಅಲ್ಲಿ ಒಂದು 200 ಪೀಪಲ್ಸ್ ವರ್ಕ್ ಮಾಡ್ತಾರೆ. ಸೊ ಎಲ್ಲ ಕೆಲಸನೂ ಮಾಡಬೇಕು. ಕಸ ಎತ್ತಬೇಕು, ಅದೆಲ್ಲ ಕ್ಲೀನ್ ಮಾಡಿ ಲಾರಿಗಳು ಬಂದರೆ ಅದಕ್ಕೆ ಲೋಡ್ ಮಾಡಬೇಕು. ಆ ಥರ ಕೆಲಸಗಳು ಇದ್ದೇ ಇರುತ್ತೆ. ಅದೇ ಅವಕ್ಕೆ ಆಮೇಲೆ ಆಫೀಸ್ ಕ್ಲೀನ್ ಮಾಪ್ ಮಾಡಬೇಕು, ಅದು ಮಾಡಬೇಕು, ಅದೆಲ್ಲ ಮಾಡಲೇಬೇಕು ಸರ್ ಅದು. ಸೊ ಏನಂದರೆ ಇನ್ನೊಂದು ಏನಂದರೆ ಅವರು ಈ 5 ವರ್ಷ ನೋಡಿ 2001 ಹೋಗ್ತಾ ಇದ್ದಾನೆ. ಈ 5 ವರ್ಷದಿಂದ ಅವ್ರು ಕೆಲಸ ಕೊಟ್ಟಿದ್ದಾರೆ ನನಗೆ. ಗೌರ್ಮೆಂಟ್ ಇದರಲ್ಲಿ ಯಾವುದು ಕೆಲಸ ಅಪ್ರೋಚ್ ಮಾಡಿನೂ ಸಿಗ್ತಾ ಇಲ್ಲ. ಈಗ ರಾಜೀವ್ ಗಾಂಧಿ ಈ ವಸತಿ ನಿಗಮಕ್ಕೆ ಸಂಬಂಧಪಟ್ಟಾಗಿನ ಅಧ್ಯಕ್ಷರು ಪರಶುರಾಮ್ ಅವರು ಕೂಡ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್ ಅವರೇ, ಬಹುಶಃ ನೀವು ಮೊನ್ನೆಯಿಂದ ಈ ಕೋಗಿಲು ವಿಚಾರ ಆದಂತ ಸಂದರ್ಭದಿಂದನೂ ಕೂಡ ನಮ್ಗೆ ಗೊತ್ತಿದೆ ಎಷ್ಟು ಪ್ರೆಷರ್ ಇದೆ ಏನು ಅಂತ. ಯಾಕಂತಾರೆ ಯಾರ್ಯಾರು ನಿಜವಾದಂತ ಅರ್ಹರಿದ್ದಾರೆ ಎಲ್ಲ ಬಂದು ಗಲಾಟೆ ಶುರು ಮಾಡಿದ್ದಾರೆ. ಬಟ್ ನಾವೊಂದು ಸ್ಪೆಷಲ್ ಕೇಸನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸರ್. ಮಗ ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾನೆ. ಆತ ಭಾರತವನ್ನ ಅಮೆರಿಕ, ಮಲೇಷಿಯಾ ಎಲ್ಲ ಕಡೆ ಹೋಗಿ ಪ್ರತಿನಿಧಿಸಿರುವಂತಹ ವ್ಯಕ್ತಿ. ಆತ ವಿಶೇಷ ಚೇತನ. ತಂದೆ 5 ವರ್ಷ ಆಗಿದೆ ಸರ್ ಬಿದ್ರೆ ಹತ್ರ ಒಂದು ಮನೆ ಸಿಗ್ಬೇಕು ಅಂತ ಹೇಳ್ಕೊಂಬಿಟ್ಟು ಇವತ್ತಿನ ತನಕ ಮನೆ ಸಿಗ್ತಾ ಇಲ್ಲ. 100 ಬಾರಿ ಅಲ್ದಾಡಿದ್ದಾರೆ. ಏನು ಉತ್ತರ ಸರ್ ಇಂಥವ್ರಿಗೆ ಅಂತ ಹೇಳಿ? ಸರ್, ಈಗ ಬಿದ್ರಳ್ಳಿ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂಗೆ ಒಂದ್ ಬ್ಲಾಕ್ ರೆಡಿ ಇದೆ ಸರ್, ಇನ್ನೊಂದು ಬ್ಲಾಕ್ ರೆಡಿ ಇಲ್ಲ ಸರ್. ಅಂದ್ರೆ ಅದು ಫಿನಿಶಿಂಗ್ ಸ್ಟೇಜ್ ಅಲ್ಲಿ ಇದೆ ಸರ್. ರೆಡಿ ಇದ್ರಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಮಾಡ್ಲಿಕ್ಕೆ ಸ್ವಲ್ಪ ಲೇಟ್ ಆಗಿದ್ದು ಸರ್. ಈಗ ಇನ್ಫ್ರಾಸ್ಟ್ರಕ್ಚರ್ ಆಲ್ಮೋಸ್ಟ್ ಮುಗಿತಾ ಬಂದಿದೆ ಸರ್. ಅದನ್ನ ರೋಡ್ ಮಾಡೋದಾಗಿರ್ಬೋದು, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್. ಸೊ ಮೇ ಬಿ 15 days or 1 month ಅಲ್ಲಿ ನಾವು ಅದನ್ನ ಹ್ಯಾಂಡ್ ಓವರ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತೀವಿ ಸರ್. ಜೊತೆಗೆ ತಾವಿದು ಬಿದ್ರಳ್ಳಿದು ಸರ್, ಎ ಬ್ಲಾಕ್ ಸರ್. ಇದರಲ್ಲಿ ಇವರು ತಾವೇನ್ ಹೇಳ್ತಾ ಇದ್ರಿ, ಇವ್ರು ಯಾವ ಬ್ಲಾಕ್ ಗೆ ಅಪ್ಲೈ ಮಾಡಿ? ಇವರಿಗೆ ಬಿ ಬ್ಲಾಕ್ ಸಿಕ್ಕಿದೆ ಸರ್. ಈಗ ನನ್ನ ಹತ್ರ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಇದೆ. ಬಿ ಬ್ಲಾಕ್ ಸಿಕ್ಕಿದೆ. ಬಟ್ ಅಧಿಕಾರಿಗಳು ಏನ್ ಹೇಳ್ತಾ ಇದ್ರೆ ಅಂದ್ರೆ ಯಾವಾಗ ಫಿನಿಶ್ ಆಗುತ್ತೋ ನಮ್ಗೆ ಗೊತ್ತಿಲ್ಲ, ಆಮೇಲೆ ನೋಡೋಣ ಸರ್. ಈಗ ತಾವು ಹೇಳ್ದಂಗೆ ಸರ್ ನನಗೆ ಅರ್ಥ ಆಯ್ತು ಸರ್ ಪರಿಸ್ಥಿತಿ. ನಾನು ಈ ನ್ಯೂಸ್ ಅಲ್ಲಿ ನೋಡಿದೀನಿ, ಇವ್ರ ಬಗ್ಗೆ ಕೇಳಿದೀನಿ. ಹೌದು ಸರ್, ಇಂಥವ್ರಿಗೆ ನಾವು ಮಾನವೀಯತೆ ದೃಷ್ಟಿ ಮೇಲೆ ಮತ್ತೆ ನಾವು ಇವ್ರಿಗೆ ಪ್ರೋತ್ಸಾಹ ಮಾಡಬೇಕು. ಖಂಡಿತ ಸರ್, ನಮ್ಮ ಡಿಪಾರ್ಟ್ಮೆಂಟ್ ಅಂದು ಕೂಡ ನಾವು ಇದನ್ನ ಕನ್ಸಿಡರ್ ಮಾಡ್ಕೊಂಡು ಇಮಿಡಿಯೇಟ್ ಅಲ್ಟರ್ನೇಟ್ ಅರೇಂಜ್ಮೆಂಟ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಚೆಕ್ ಮಾಡ್ಕೊಳ್ತೀನಿ ಸರ್. ಆ ಡೀಟೇಲ್ಸ್ ತಗೊಂಡು ಆ ಬ್ಲಾಕ್ ಇಂದ ಬೇರೆ ಬ್ಲಾಕ್ ಗೆ ಏನಾದ್ರು ಶಿಫ್ಟ್ ಮಾಡ್ಲಿಕ್ಕೆ ಆಗುತ್ತಾ, ಅಥವಾ ಯಾವ್ದು ರೆಡಿ ಇದೆ ಅಲ್ಲಿ ಏನಾದ್ರು ಅಕೊಮಡೇಟ್ ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲ ಸರ್, ಇದರಲ್ಲಿ ಬಿಟ್ಟು ಬೇರೆ ನಿಯರ್ ಬೈ ಲೊಕೇಶನ್ ಅಲ್ಲಿ ಏನಾದ್ರು ನಮ್ದು ಮನೆ ರೆಡಿ ಇದ್ರೆ ಅಲ್ಲಿ ಶಿಫ್ಟ್ ಮಾಡ್ಕೊಡ್ಲಿಕ್ಕೆ ಆಗುತ್ತಾ ಅನ್ನೋ ಚೆಕ್ ಮಾಡ್ಕೊಂಡು ಇಮಿಡಿಯೇಟ್ ನಾವು. ಪರಶುರಾಮರ, ಯಾಕಂದ್ರೆ ನಿಮ್ ಬಗ್ಗೆ ಬಹಳ ಗೌರವ ಇದೆ. ಇಂಥದ್ದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ನೀವು ಸ್ವಲ್ಪ ಕನ್ಸಿಡರ್ ಮಾಡ್ತೀರಾ ಅಂತ ಹೇಳ್ಕೊಂಡ್ಬಿಟ್ಟು ಸರ್. ಅಲ್ಲಿ ಅಧಿಕಾರಿಗಳು ಅದೇ ಹೇಳ್ತಾ ಇದ್ರಂತೆ, ಹೋಗಿ ಕೇಳಿ ಎ ಬ್ಲಾಕ್ ಅಲ್ಲಿ ಇದಾವೆ ಬಹಳಷ್ಟು ಮನೆ ಕೊಡ್ತಾರೆ ಅಂತ ಹೇಳ್ಕೊಂಡು. ಬಟ್ ಇವರು ಕೇಳದಂತ ಸಂದರ್ಭದಲ್ಲಿ ಹಾಗೆಲ್ಲ ಆಗಲ್ಲ, ಅಡಿಷನಲ್ ಆಗಿ ದುಡ್ಡು ಕಟ್ಟಿ ಈ ತರದ್ ಹೇಳ್ತಾ ಇದಾರೆ. ಬಿಟ್ರೆ ಯಾರು ಇವ್ರಿಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಸರ್. ಸರ್, ನಮ್ ಕಳಕಳಿ ಇಷ್ಟೇ ಸರ್. ಅಟೆಂಡ್ ಮಾಡ್ತೀನಿ ಸರ್, ಇಮಿಡಿಯೇಟ್ ಅಟೆಂಡ್ ಮಾಡ್ತೀನಿ. ನಮ್ಮ ಅಧಿಕಾರಿಗಳು ಏನಾರ ಆತರ ಹೇಳಿದ್ರೆ ಅದಕ್ಕೆ ನಾನು ಕ್ಷಮೆ ಕೋರ್ತೀನಿ ಸರ್. ಈ ತರ ಇವ್ರಿಗೆ ನಾವು ಈ ತರ ತೊಂದರೆ ಆಗ್ಬಾರ್ದು, ಯಾರೇ ಇರ್ಲಿ ಎಲಿಜಿಬಲ್ ಬೆನಿಫಿಷರಿಗೆ ತೊಂದರೆ ಆಗ್ಬಾರ್ದು. ನಾನು 24/7 ಅವೈಲೇಬಲ್ ಇರ್ತೀನಿ ಸರ್. ನನ್ನ ಫೋನ್ ನಂಬರ್ ಅವೈಲೇಬಲ್ ಇರುತ್ತೆ. ನನ್ ಗಮನಕ್ಕೆ ಇದು ಬಂದಿಲ್ಲ ಸರ್, ಬಂದಿದ್ರೆ ನಾನು ಅಟೆಂಡ್ ಮಾಡಿರ್ತಿದ್ದೆ. ಬಟ್ ನಮ್ಮ ಆಫೀಸರ್ಸ್ ಏನಾದ್ರು ತಪ್ಪು ಮಾಡಿದ್ರೆ ತಪ್ಪು ಮಾಡಿರ್ದಿಲ್ಲ ಸರ್. ಯಾಕಂದ್ರೆ ನಾವೆಲ್ಲ ಕಮ್ಯುನಿಕೇಟ್ ಮಾಡಿ ಅವರಿಗೆ ಡೈರೆಕ್ಷನ್ ಕೊಟ್ಟಿದೀವಿ. ಅವರು ಫೀಲ್ಡ್ ಅಲ್ಲಿ ಇದಾರೆ ಸರ್. ಸರ್, ಆದಷ್ಟು ಬೇಗ ಇದನ್ನ ಸಾಲ್ವ್ ಮಾಡ್ತೀವಿ ಸರ್. ಇನ್ನೊಂದು ವಿಚಾರ ಅಂದ್ರೆ, ಒಂದು ವಿಚಾರ ನಿಮ್ಗೆ ಹೇಳ್ಬಿಡ್ತೀನಿ ಸರ್. ರಾಮು ಅವ್ರದ್ದು ಅವ್ರ ತಂದೆದು ಒಂದೇ ಕಳಕಳಿ. ಅವರಿಗೆ 70 ವರ್ಷ ವಯಸ್ಸು. ಮಗನ್ 15 ವರ್ಷದಿಂದ ಈ ರೀತಿಯಾಗಿ ಸಾಕೊಂಡು ಬಂದಿದ್ದಾರೆ ಸರ್. ಅವ್ರ ಮಗ ಏನಂದ್ರೆ ಏನಾದ್ರು ಕ್ರಿಮಿನಲ್ ಆಕ್ಟಿವಿಟೀಸಿಗೆ ಹೋಗ್ಬಿಡ್ತಾನೆ ಅನ್ಕೊಂಡು ಸ್ಪೋರ್ಟ್ಸ್ ಅಲ್ಲಿ ಬಿಟ್ಟು ಈಗ ಒಂದು ಸಾಧನೆ ಮಾಡಿಸಿದ್ದಾರೆ. ನಾನು ಕಣ್ಮುಚ್ಚೋ ಒಳಗೆ ಮಗಂಗೊಂದು ಸೂರ್ ಸಿಗ್ಬಿಡ್ಲಿ ಅನ್ನೋಂಥದ್ದು ಅಷ್ಟೇ ಸರ್ ಅವ್ರ ಕಳಕಳಿ. ಆ ಕಾರಣಕ್ಕಾಗಿ ಸರ್ ನಾನು ನಿಮ್ಮ ಹತ್ರ ಬಂದಿರೋದು. ಪರಶುರಾಮರೇ, ಯಾವಾಗ ನಾನೇ ಖುದ್ದಾಗಿ ಕರ್ಕೊಂಬರ್ತೀನಿ ಇವ್ರನ್ನ ನಿಮ್ಮ ಬಳಿ, ಯಾವಾಗ ಕರ್ಕೊಂಬರ್ಬೋದು? ನಿಮ್ಗೆ ಒಂದು ಟೈಮ್ ಕೊಟ್ಬಿಡಿ ಸರ್. ಸರ್, ಎನಿ ಟೈಮ್ ನಾನು ಮೀಟಿಂಗ್ ಹೋಗಿಲ್ಲ ಅಂದ್ರೆ ಆಫೀಸಲ್ಲೇ ಇರ್ತೀನಿ ಸರ್. ಓಕೆ. ಒಂದು. ಎರಡನೇದು ಸರ್, ತಾವು ವಾಟ್ಸ್ಆಪ್ಗೆ ನನಗೆ ಡೀಟೇಲ್ಸ್ ಕಳಿಸಿದ್ರೆ ಸಾಕು, ನಾನು ಅಟೆಂಡ್ ಮಾಡ್ತೀನಿ ಸರ್. ಅವ್ರು ಬರ್ಲೇಬೇಕಂತೇನಿಲ್ಲ ಸರ್. ಓಕೆ. ಅವ್ರ ಡೀಟೇಲ್ಸ್ ಅನ್ನ ನಾನು ವಾಟ್ಸ್ಆಪ್ ಕಳಿಸಿದ್ರೆ ನಾನೇ ಅದನ್ನ ವೆರಿಫಿಕೇಶನ್ ಮಾಡಿ ಅಟೆಂಡ್ ಮಾಡ್ತೀನಿ. ಒಂದು ಟೈಮ್ ಬೌಂಡ್ ಸರ್, ಟೈಮ್ ಇದೆ ಅಂದ್ರೆ ಬಂದು ಹೋಗ್ಬೋದು. ಒಂದು ವಾರನೋ ಒಂದು 5 ದಿನನೋ ಒಂದು ಟೈಮ್ ಬೌಂಡ್ ನೀವೇ ಕೊಟ್ಬಿಡಿ ಸರ್, ಇವ್ರಿಗೊಂದು ಸಮಸ್ಯೆ ಬಗೆಹರಿಸ್ಕೊಡು ಅಂತ. ಯಾಕಂದ್ರೆ ಅವಕಾಶ ಇದೆ ಸರ್. ನಾವಿಲ್ಲಿ ಇವ್ರು ನಿಜವಾದ ಫಲಾನುಭವಿ ಅಲ್ಲ, ಮತ್ತೊಂದು ಅದೇನು ಕೇಳ್ತಾ ಇಲ್ಲ. 5 ವರ್ಷ ಆಗಿದೆ, ಹಣ ಕಟ್ಟಿದ್ದಾರೆ, ಮುಂದೆ ಅದೇನಿದೆ ಪ್ರೊಸೀಜರ್ ಅದಕ್ಕೂ ಸಿದ್ಧ ಇದ್ದಾರೆ. ಮಗನ್ ಸ್ಪೋರ್ಟ್ಸ್ ಕೋಟಾದಲ್ಲ ಅವ್ರು ಕೇಳ್ತಾ ಇಲ್ಲ, ಅರ್ಹ ಫಲಾನುಭವಿಯಾಗಿ ಕೇಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಒಂದು ಟೈಮ್ ಬೌಂಡ್ ನೀವೇ ಕೊಟ್ಬಿಡಿ ಸರ್. ಸರ್, ಅವರು ಮಂಡೇ ಬರ್ಬೋದು ಸರ್. ಇಲ್ಲ, ಅದೇ ಹೇಳಿದೆ ಸರ್, ಮೀಟಿಂಗ್ ಇದ್ದಾಗ ಸ್ವಲ್ಪ ನಾನು ಹೊರಗಡೆ ಹೋಗಿರ್ತೀನಿ, ಅಂದ್ರೆ ವಿಧಾನಸೌಧ ವಿಕಾಸಸೌಧ. ಅದ್ ಬಿಟ್ರೆ ಬೆಳಗ್ಗೆ 10 ಗಂಟೆಯಿಂದ 8 ಗಂಟೆ ತನಕ, ರಾತ್ರಿ 8 ಗಂಟೆ ತನಕ ಆಫೀಸಲ್ಲೇ ಇರ್ತೀನಿ ಸರ್. ಅವ್ರು ಎನಿ ಟೈಮ್ ಬರ್ಬೋದು ಸರ್. ಇದೇ ಟೈಮಿಗೆ ಬರ್ಲಿ ಅಂತ ಏನು ಸ್ಪೆಸಿಫಿಕ್ ಆಗಿ ನಾನು ಹೇಳಿಕ್ಕಿಲ್ಲ. ಓಕೆ. ಅಥವಾ ಮಂಡೇ ಬರ್ಲಿ ಸರ್, ನಾನು ಮಂಡೇ ಅಟೆಂಡ್ ಮಾಡಿ. ಮಂಡೇ ಬರ್ಬೋದಲ್ಲ? ಓಕೆ. ಖುದ್ದಾಗಿ ನಾವೇ ಕರ್ಕೊಂಡ್ ಬರ್ತೀವಿ ಸರ್.
ಥ್ಯಾಂಕ್ ಯು ಪರಶುರಾಮ್ ಅವರೇ. ಸರ್ ಇವತ್ತೇ ಬಂದ್ರು ತೊಂದರೆ ಇಲ್ಲ ಸರ್. ಇವತ್ತೇ ಬಂದು ತೊಂದರೆ. ಓಕೆ, ಖುದ್ದಾಗಿ ಅವ್ರು ಇವತ್ತೇ ಬಂದ್ಬಿಡ್ತಾರೆ ಸರ್, ಕಳ್ಸ್ಕೊಡ್ತೀವಿ. Yes, sir, ಆಗ್ಲಿ, ದಯವಿಟ್ಟು ಆಗ್ಲಿ, sir. ಅವ್ರ ಅರ್ಹತೆ ನೋಡಿ ಅವ್ರಿಗೊಂದು ಅನುಕೂಲ ಮಾಡ್ಕೊಡಿ ಸರ್. ಥ್ಯಾಂಕ್ ಯು. ಖಂಡಿತ ಸರ್. ಥ್ಯಾಂಕ್ ಯು ಪರಶುರಾಮ್ ಸರ್, ಥ್ಯಾಂಕ್ ಯು. ಹಾಗೆ ಈ ಕುಟುಂಬದ ನೋವಿನ ಕತೆ ಇನ್ನೂ ಬಹಳ ಇದೆ, ಜೊತೆಗೆ ಬಹಳ ಇನ್ಸ್ಪೈರಿಂಗ್ ಆಗಿರುವಂತ ವಿಚಾರ ಇದು. ಯಾಕಂದ್ರೆ ಒಂದು ಕುಟುಂಬದಲ್ಲಿ ಏನಾದರೂ ಒಂದು ಬುದ್ಧಿಮಾಂದ್ಯನೋ ಅಥವಾ ವಿಶೇಷ ಚೇತನ ಮಗು ಹುಟ್ಬಿಟ್ರೆ ಅದನ್ನ ಯಾವ ರೀತಿಯಾಗಿ ಜನ ನೋಡ್ತಾರೆ, ಆ ಕುಟುಂಬ ನೋಡುತ್ತೆ ಅನ್ನೋದು ಉದಾಹರಣೆ ಬಹಳ ಇದೆ. ಬಟ್ ರಾಮು ಅವ್ರು ಹಂಗಲ್ಲ. ಸಮಾಜಕ್ಕೆ ಆತ ಕಂಟಕ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಇಡೀ ಜೀವನ ಸವಿಸಿದ್ದಾರೆ. ಆ ವ್ಯಕ್ತಿನ ಇವತ್ತು ಮಾದರಿ ಸ್ಥಾನದಲ್ಲೂ ಇವಾಗಲೂ ಅವರೆಲ್ಲ ಮಾತನಾಡ್ತಾರೆ ಅಂತ ಅಂದ್ರೆ ರಾಮು ಅವ್ರನ್ನ ಕಷ್ಟ ನೋಡಿ ಅಲ್ಲ, ಆ ಹುಡುಗನ ಸಾಧನೆ ನೋಡಿ ಇವತ್ತು ಅವ್ರು ಅಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಅದು ರಾಮು ಅವರು ಆ ಹುಡುಗನಲ್ಲಿ ಬೆಳೆಸಿರುವಂಥ ಪ್ರತಿಭೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಮತ್ತಷ್ಟು ಡೀಟೇಲ್ಸ್ ಇದೆ, ವಸತಿ ಸಚಿವರ ಬಳಿನೂ ಕೂಡ ಮಾತನಾಡೋಣ. ಜೊತೆಗೆ ಇವ್ರಿಗೆ ಏನು ಅನುಕೂಲ ಆಗಬಹುದು ಈ ಸಮಾಜದಿಂದ ಅದನ್ನು ಕೂಡ ಗಮನ ಕೊಡೋಣ ಚಿಕ್ಕ ಬ್ರೇಕ್ನ ಬಳಿಕ. ಸಾಧನೆ ಮಾಡಬೇಕು ಅನ್ನುವಂಥ ಮನಸ್ಸಿದ್ರೆ ಕುಟುಂಬದವ್ರ ಕಡೆಯಿಂದ ಏನಾದರೂ ಬೆನ್ನೆಲುಬಾಗಿ ಯಾರಾದರೂ ನಿಂತುಬಿಟ್ರೆ ಯಾವುದು ಕೂಡ ಅಡೆತಡೆ ಅಲ್ಲ ಅನ್ನೋದಕ್ಕೆ ನಮ್ಮ ಜೊತೆಗಿರುವಂಥ ವಿಶೇಷ ಚೇತನ ಪ್ರಸಾದ್ ನಮ್ಮ ಮುಂದೆ ಇರುವಂಥ ಜೀವಂತ ಉದಾಹರಣೆ. ಆದರೆ ಎಗೇನ್ ಮೀನ್ ಟೈಮ್ ಸರ್ಕಾರ ಮಾಡುವಂಥ ನಿರ್ಲಕ್ಷ್ಯಗಳು ಹೇಗೆ ಕೆಲವರಿಗೆ ಅನ್ಯಾಯ ಆಗ್ಬಿಡುತ್ತೆ ಅನ್ನುವಂಥದ್ದಕ್ಕೂ ಕೂಡ ಇವರೇ ಉದಾಹರಣೆ ಆಗಿದೆ. 15 ದಿನ ಅಥವಾ ತಿಂಗಳ ಒಳಗಾಗಿ ಪರಿಶೀಲನೆ ಮಾಡಿ ನಾವು ಅವರಿಗೊಂದು ಮನೆ ಕಲ್ಪಿಸುವಂತ ಕೆಲಸ ಮಾಡ್ತೀವಿ ಅಂತೇಳಿ ರಾಜೀವ್ ಗಾಂಧಿ ವಸತಿ ನಿಗಮದ ಅಧ್ಯಕ್ಷರು ಪರಶುರಾಮ್ ಅವರು TV9ಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಅವ್ರು ಎಲ್ಲ ಅರ್ಹರಿದ್ದಾರೆ, ಅರ್ಜಿ ಹಾಕಿದ್ದಾರೆ, 5 ವರ್ಷ ಆಗಿದೆ, ದುಡ್ಡು ಕಟ್ಟಿದ್ದಾರೆ. ನಮ್ಮಿಂದ ನಮ್ಮ ಅಧಿಕಾರಿಗಳಿಂದ ಇವ್ರನ್ನ ಏನಾದ್ರೂ ಬಹಳ ಇಲ್ಲಿ ತನಕ ಅಲ್ಸಿರೋದು, ಸರಿಯಾಗಿ ಉತ್ತರ ಕೊಟ್ಟಿಲ್ಲ, ಇವರನ್ನ ಬಹಳ ನೆಗ್ಲೆಕ್ಟ್ ಮಾಡಿರುವಂತಹ ವಿಚಾರವಾಗಿ ನಾವು ಅವರೊಂದು ಬಳಿ ಡಿಸ್ಕಸ್ ಮಾಡಿದಾಗ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಅನ್ನೋ ಅಕಸ್ಮಾತ್ ಅಧಿಕಾರಿಗಳಿಂದ ಈ ರೀತಿಯಾದಂಥದ್ದು ತಪ್ಪಾದಂಥ ಸಂದರ್ಭದಲ್ಲಿ ಕೂಡ ಅವ್ರು ಹೇಳಿದ್ರು ಸೋ ಸ್ವೀಟ್, ನಾವು ಕೂಡ ಅದೇ ನಿರೀಕ್ಷೆಯಲ್ಲಿ ಇರುವಂಥದ್ದು. ಅವ್ರ ಕಡೆಯಿಂದ ಏನಾದರೂ ಅನುಕೂಲ ತತ್ಕ್ಷಣಕ್ಕೆ ಇವ್ರ ಕುಟುಂಬಕ್ಕೆ ಆಗ್ಬೋದು. ಯಾಕಂದರೆ ಬೀದಿಗೆ ಬಂದುಬಿಟ್ಟಿದೆ ಇವ್ರ ಕುಟುಂಬ, ಇವರಿಗೊಂದು ಸೂರು ಬೇಕಿದೆ ಆ ಕಾರಣಕ್ಕಾಗಿ. ಸರ್, ಕೊನೆಯದಾಗಿ ರಾಮು ಅವರೇ, ಈ ಸರ್ಕಾರ ಇಲ್ಲಿ ತನಕ ನಿಮ್ಮನ್ನು ಅಲಿಸಿದೆ, ಈ ವ್ಯವಸ್ಥೆ ಇಲ್ಲಿ ತನಕ ನಿಮಗೆ ಕೊಡಬಾರ್ದಂಥ ಕಷ್ಟ ಕೊಟ್ಟಿದೆ, ಬಹುಶಃ ನಿಮ್ಮ ಸಾಧನೆಗೆ ಸಿಕ್ಕಬೇಕಾಗಿದ್ದಂಥ ಗೌರವ ಸಿಕ್ಕಿಲ್ಲ. ಬಟ್ ಈಗ ನಮ್ಮ ಮುಖೇನವಾಗಿ ಖಂಡಿತವಾಗಿ ಇವರಿಗೊಂದು ಅವಕಾಶ ಮಾಡಿಕೊಡ್ತೀವಿ ಅನ್ನುವಂಥ ಭರವಸೆಯನ್ನಂತೂ ಕೊಡ್ತೀರಿ. ಏನು ಕೇಳ್ಕೊಳ್ತಾ ಇದ್ದೀರಾ? ಬೇಗ ನನಗೆ ಒಂದು ಮನೆ ಬೇಕು ಸರ್, ಅಷ್ಟೇ ನಾನು ಸರ್ಕಾರದಿಂದ ಕೇಳ್ಕೊಳ್ಳೋದು. ಯಾಕಂದರೆ ನನ್ನಿಂದ ಬಾಡಿಗೆ ಕಟ್ಟಕ್ಕೆ ಕಷ್ಟ ಆಗ್ತಾ ಇದೆ, ಏಜ್ ಆಗ್ತಾ ಇದೆ. ಈ ನಡುವೆ ತುಂಬ ಸೈಕಲ್ ತೊಳೆದು ಬಿಸ್ನೆಸ್ ಮಾಡೋಕ್ಕೆ ಖಂಡಿತ ಆಗ್ತಾ ಇಲ್ಲ. ಮನೆ ಏನಾದ್ರು ಇದ್ದರೆ ಅಟ್ಲೀಸ್ಟ್ ಬಾಡಿಗೆ ಇಲ್ಲ ಅಂದರೆ ಇನ್ನೂ ಜೀವನ ಕಳೀಬೋದು, ಅಷ್ಟೇ ಕೇಳ್ತಾರೆ. ಕರೆಕ್ಟ್. ಬಹುಶಃ ನಿಮ್ಮ ಪತ್ನಿನೂ ಕೂಡ ಮೊನ್ನೆ ಏನೋ ಬಿದ್ದು, ಹೌದೌದು, ಅವಳು ಮನೆ ಬಿದ್ದು ಕಾನ್ಷಿಯನ್ಸೇ ಇಲ್ದಾಗ ಆಗ್ಬಿಟ್ಟಿದ್ಲು. ಅವಳು ಒಂದು ಪೇಷಂಟು, ಇವನಿಗೆ ಕೆಟ್ಟಿದ್ದೀನಿ. ಮಗಳು ಥರ ಅವಳು ಲೈಫ್ ಮಾಡ್ತಾ ಇದ್ದಾರೆ. ಇಷ್ಟೇ ಕೇಳ್ಕೊಳ್ಳೋದು, ಬೇಗ ಮನೆ ಕೊಟ್ಟರೆ ಸಾಕು. ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ ಅಂತೇಳಿ ನಾವು ಕೂಡ ಕೇಳ್ಕೊಳ್ತೀವಿ. ನಿಜವಾದಂತ ಅರ್ಹರು ನೀವು. ಸರ್ಕಾರ ನಿಮ್ಮ ಅರ್ಹತೆಗೆ ಯಾವ ರೀತಿ ಬೆಲೆ ಕೊಡುತ್ತೆ ಅನ್ನುವಂಥದ್ದನ್ನು ನೋಡೋಣ. ನಾವು ಕೂಡ ನಮ್ಮ ಕೈಲಾದಂಥ ಪ್ರಯತ್ನವನ್ನು ಮಾಡಿದ್ದೀವಿ, ನೋಡಿದ್ವಲ್ಲ. ಸೊ ಇದು ನಾವು ಕೇಳ್ತಾ ಇರುವಂಥದ್ದು, ಈ ಕಣ್ಣು ಬಿಡು ಸರ್ಕಾರ, ಉತ್ತರ ಕೊಡು ಸರ್ಕಾರ, ಈ ಥರದ್ದು ಭಾಳಷ್ಟು ಕಾರ್ಯಕ್ರಮಗಳು TV9 ಮುಖೇನವಾಗಿ ನಾವು ಕೂಡ ಸಮಾಜದ ಕಳಕಳಿಯಿಂದ ಮಾಡಿದ್ದೀವಿ. ಸೊ ಆ ಸಂದರ್ಭದಲ್ಲಿ ಸೂಕ್ತವಾದಂಥ ಒಂದು ಅನುಕೂಲನೂ ಕೂಡ ಆಯಾ ಸಂದರ್ಭದಲ್ಲಿ ಆಗಿದೆ. ಬಟ್ ಈ ಕುಟುಂಬಕ್ಕೂ ಕೂಡ ನಾವು ಅದನ್ನೇ ಕೇಳ್ತಾ ಇರುವಂಥದ್ದು. ಈ ಕುಟುಂಬ ಭಾಳ ನೋವಲ್ಲಿದೆ. ಈತ 20-30 ವರ್ಷ ಈತನ ಪ್ರಾಯ ಇದ್ದಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ಸಾಧನೆಗಳನ್ನು ಮಾಡಿದ್ದಾರೆ. ಅವರಿಗೆ ಈಗ 45 ವರ್ಷ ಆಯಿತು, ತಂದೆಗೆ ಈಗ 70 ವರ್ಷ ಆಯಿತು. ಅವ್ರು ಹೇಳ್ತಾ ಇರೋಂಗೆ ಅವ್ರು ಕಣ್ಮುಚ್ಚೋ ಒಳಗೆ ಮಗಂಗೊಂದು ಮನೆ ಕೊಟ್ಬಿಟ್ರೆ ನನ್ನ ಆತ್ಮ ಶಾಂತಿಯಾಗಿರುತ್ತೆ ಅಂತ ಹೇಳ್ತಾ ಇದ್ರಲ್ಲ, ಆ ಮಾತಿಗೆ ಬೆಲೆ ಕೊಟ್ಟು ಸರ್ಕಾರ ಅವರಿಗೊಂದು ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ ಕೂಡ. ನಾವಂತೂ ಈ ವಿಚಾರ ಬಿಡೋದಿಲ್ಲ, ಇದ್ರ ಹಿಂದೆ ಫಾಲೋ ಅಪ್ ಅಲ್ಲಿ ಇರ್ತೀವಿ. ಇವ್ರಿಗೇನು ಅನುಕೂಲ ಆಗುತ್ತೋ ಅನ್ನುವಂಥ ನೋಡೋಣ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.